ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿಧನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ 17ನೇ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ. ಈ ಸಂಧಿಯ ಅಭಿಪ್ರಾಯ ಏನು ಅಂತ ಗುರುಗಳು ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟುದ ಭೃಗುಮುನಿಪ ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ. ಅಂದರೆ ಸ್ವಗತ ಸ್ವಾತಂತ್ರ್ಯ ಗುಣವ, ಸ್ವಗತ ಹಾಗೆಂದರೆ ತನ್ನಲ್ಲಿ ಇರತಕ್ಕ ಅಂತ ಅರ್ಥ. ತನ್ನಲ್ಲಿ ಇರತಕ್ಕ ಗುಣ, ಪರಮಾತ್ಮನಲ್ಲಿ ಇರತಕ್ಕ ಗುಣ ಏನದು? ಸ್ವಾತಂತ್ರ್ಯ ಎನ್ನತಕ್ಕದ್ದು. ನೋಡಿ, ಅಲ್ಲಿ ಎರಡು ಶಬ್ದ ಇದೆ, ಸ್ವತಂತ್ರ ಹಾಗೆ ಅಂತ. ತಂತ್ರ ಅಂದರೆ ಅಧೀನ ಅಂತ ಅರ್ಥ. ತಂತ್ರ ಅಂದರೆ ಅಧೀನ, ಸ್ವತಂತ್ರ ಅಂದರೆ ತನ್ನ ಅಧೀನ ಅಂತ ಅರ್ಥ. ತನ್ನ ಅಧೀನದಲ್ಲಿ ತಾನಿರುವವನು ಅಂತ ಅರ್ಥ. ಸ್ವತಂತ್ರ ಶಬ್ದಕ್ಕೆ ಏನರ್ಥ? ತನ್ನ ಅಧೀನದಲ್ಲಿ ತಾನಿರುವವನು ಅಂತ ಅರ್ಥ. ಆ ರೀತಿಯಾಗಿ ಅದು ಪರಮಾತ್ಮನ ಒಂದು ಗುಣ. ಸ್ವಾತಂತ್ರ್ಯ ಅನ್ನತಕ್ಕದ್ದು ಪರಮಾತ್ಮನ ಒಂದು ಗುಣ. ಯಾಕೆ? ತನ್ನ ಅಧೀನದಲ್ಲಿ ತಾನಿರುವವನು ಪರಮಾತ್ಮ ಒಬ್ಬನೇ. ಪರಮಾತ್ಮನ ಬಿಟ್ಟು ಎಲ್ಲರೂ ಕೂಡ ಎಂಥವರು? ಪರಾಧೀನರೇ. ಪರಮಾತ್ಮನ ಅಧೀನದಲ್ಲೇ ನಾವೆಲ್ಲರೂ. ಪರಾಧೀನ ಅಂದರೆ ಏನರ್ಥ? ಇನ್ನೊಬ್ಬರ ಅಧೀನ ಅಂತ ಅರ್ಥ. ಪರ ಅಂದರೆ ಸರ್ವೋತ್ತಮನಾದ ಪರಮಾತ್ಮನ ಅಧೀನ ಅಂತನೂ ಅರ್ಥ. ಎಲ್ಲರೂ ಕೂಡ ಲಕ್ಷ್ಮೀದೇವಿಯಿಂದ ಶುರು. ಲಕ್ಷ್ಮೀ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಶಿವ, ಪಾರ್ವತಿ ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದ್ದಾರೆ ಹಾಗೆ ಅಂತ. ಯಾಕೆ? ಯಾರೂ ಕೂಡ ಸ್ವತಂತ್ರರಲ್ಲ, ಪರಮಾತ್ಮ ಒಬ್ಬನೇ ಸ್ವತಂತ್ರ. ಈ ಒಂದು ಗುಣ ಸಾಕು. ಸರಿಯಾಗಿ ನಾವು ಮನವರಿಕೆ ಮಾಡ್ಕೋಬೇಕು. ಯಾಕೆ? ನಾವು ಸಂಸಾರದಲ್ಲಿ ಇದ್ದೀವಿ, ಅಜ್ಞಾನದಲ್ಲಿ ಇದ್ದೀವಿ ಅಂದರೆ ಏನರ್ಥ? ನಾವು ನಮ್ಮನ್ನು ಸ್ವತಂತ್ರರು ಅಂತ ತಿಳ್ಕೊಂಡಿದ್ದೀವಿ. ಊಟ ಯಾರು ಮಾಡಿದ್ದು? ನಾನು ಮಾಡಿದೆ ಅಂದರೆ ನನ್ನಲ್ಲಿ ಸ್ವಾತಂತ್ರ್ಯ ಇದೆ, ನಾನೇ ಇಂಡಿಪೆಂಡೆಂಟ್ ಆಗಿ ಮಾಡಿದೆ ಅಂತ ನಾವು ತಿಳ್ಕೊತೀವಿ. ದೇವರು ಬಂದು ನಮ್ಮನ್ನೇನು ಬೈಯೋದಿಲ್ಲ. ಅಲ್ಲ, ನಾನು ಮಾಡಿದ ಕೆಲಸವನ್ನು ನೀನು ಮಾಡಿದೆ ಅಂತ ಹೇಳ್ಕೊತೀಯಲ್ಲ, ಯಾವ ಆಕ್ಷೇಪ ಮಾಡೋದಿಲ್ಲ ದೇವರು. ಸುಮ್ಮನೆ ಇದ್ದು ಬಿಡ್ತಾನೆ. ಎಲ್ಲಿ ಮಾಡಬೇಕೋ ಅಲ್ಲಿ ಮುಂದೆ ಮಾಡಲಿಕ್ಕೆ ಜನರನ್ನು ಇಟ್ಟಿದ್ದಾನೆ. ಅದರಿಂದ ದೇವರ ಗುಣ ಅದು. ಅಂತಹ ಒಂದು ಸ್ವಾತಂತ್ರ್ಯ ಎನ್ನತಕ್ಕ ಒಂದು ಗುಣವನ್ನು ಶ್ರೀಹರಿ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಗೆ ಕೊಡ್ತಾನೆ. ಹಾಗೆ ಅಂತ ಭೃಗು ಋಷಿಗಳು, ಇಂದ್ರದ್ಯುಮ್ನ ಅಂತ ಒಂದು ರಾಜ, ಅವನೇ ಆನೆಯಾದದ್ದು. ಇಂದ್ರದ್ಯುಮ್ನ ರಾಜನೇ ಈ ಆನೆಯ ಮೊಸಳೆ ಅಂತ ನಾವು ಗಜೇಂದ್ರ ಮೋಕ್ಷ ಅಂತ ಏನು ಕೇಳ್ತೀವಿ, ಆ ಆನೆ ಇದಲ್ವಾ, ಆನೆಯ ಹಿಂದಿನ ಜನ್ಮ ಇಂದ್ರದ್ಯುಮ್ನ ರಾಜ ಅಂತ ಹೇಳ್ತಾರೆ. ಆ ಇಂದ್ರದ್ಯುಮ್ನ ರಾಜನಿಗೆ ಭೃಗು ಋಷಿಗಳು ಹೇಳಿದ ಚರಿತ್ರೆ, ಅದನ್ನು ನಾವಿಲ್ಲಿಗೆ ಹೇಳ್ತೀವಿ ಹಾಗೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಎಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಾನೆ ಹಾಗೆ ಅಂತೆಲ್ಲ ವಿಚಾರ ಬರ್ತದೆ. ಎಷ್ಟು ಹೇಗೆ ವಿಭಾಗ ಮಾಡ್ತಾನೆ ಹಾಗೆ ಅಂತೆಲ್ಲ ವಿಚಾರ. ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷಸ್ಥಲ ನಿವಾಸಿನಿ ಸರಸಿಜೋದ್ಭವ ಪ್ರಾಣರೀರ್ವರು ಸಚಿವರೆಣಿಸುವರು. ಸರ್ವಕರ್ಮಗಳಲ್ಲಿ ತತ್ತತ್ಪ್ರಿಯರುರಗಭೂಷಣ ಹಂಕೃತಿತ್ರಯ ಕರೆಸುವ ಮರೇಂದ್ರಾರ್ಕ ಮುಖರು ಇಂದ್ರಿಯ ಪರಿಣಿಸುವರು. ಪರಮಾತ್ಮ ಪರಮಸ್ವತಂತ್ರ, ಯಾರಲ್ಲೂ ಇಲ್ಲದೇ ಇರುವ ಒಂದು ಗುಣ ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸಿ ಅಂತ ಹೇಳ್ತಾರೆ. ಬೀಯಿಂಗ್ ಇಂಡಿಪೆಂಡೆಂಟ್ ದೇವರಲ್ಲೇ ಇರೋದು. ಆ ಪರಮಾತ್ಮ ಮಾಯಾ ತರುಣಿ, ಮಾಯಾ ಅಂತ ಹೆಸರು ಇರತಕ್ಕ ನಿತ್ಯ ತರುಣಿ ಅಂದರೆ ಯೌವನಾವಸ್ಥೆ. ನಿತ್ಯ ಯೌವನಾವಸ್ಥೆಯಲ್ಲಿ ಇರತಕ್ಕವಳು ಲಕ್ಷ್ಮೀದೇವಿ. ಅವಳಿಗೆ ಮುಪ್ಪು ಎನ್ನುವುದು ಇಲ್ಲವೇ ಇಲ್ಲ. ನಿತ್ಯ ತರುಣಿ ಅವಳು. ಅಂತಹ ಲಕ್ಷ್ಮೀದೇವಿ ಅವಳು ವಕ್ಷಸ್ಥಲ ನಿವಾಸಿಯೂ ಹೌದು. ಪರಮಾತ್ಮನ ವಕ್ಷಸ್ಥಲದಲ್ಲಿ, ಎದೆಯಲ್ಲಿ ವಾಸ ಮಾಡಿಕೊಂಡಿರುವವಳು. ಅದರಿಂದಲೇ ಪರಮಾತ್ಮನಿಗೆ ಶ್ರೀನಿವಾಸ ಅಂತ ಹೆಸರು. ಶ್ರೀ ಅವನ ವಕ್ಷಸ್ಥಲದಲ್ಲಿ ವಾಸವಾಗಿದ್ದಾಳೆ, ಅದರಿಂದ ದೇವರಿಗೆ ಶ್ರೀನಿವಾಸ ಅಂತ ಹೆಸರು. ಈ ರೀತಿಯಾಗಿ ಪರಮಾತ್ಮ ಲಕ್ಷ್ಮೀದೇವಿಗೆ ಸರಸಿಜೋದ್ಭವ, ಸರಸಿಜ ಅಂದರೆ ಪದ್ಮ, ಕಮಲ, ಅದರಲ್ಲಿ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಲಕ್ಷ್ಮೀದೇವಿಗೆ, ಬ್ರಹ್ಮದೇವರಿಗೆ, ಪ್ರಾಣ, ಮುಖ್ಯ ಪ್ರಾಣದೇವರಿಗೆ, ಪರಮಾತ್ಮ ಮಡದಿ ಅಂತ ಆದರೆ, ರಾಣಿ ಅಂತ ಆದರೆ, ಈ ಇಬ್ಬರು ಇದ್ದಾರೆ ನೋಡಿ,
ವಾಯುದೇವರು ಅಂದರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅವರಿಬ್ಬರೂ ಕೂಡ ಸಚಿವರೆನಿಸುವರು. ಸಚಿವ ಅಂದರೆ ಮುಖ್ಯಮಂತ್ರಿಗಳು ಅಂತ, ಮಂತ್ರಿಗಳು ಅಂತ ಅರ್ಥ. ಮಂತ್ರಿಗಳಾಗಿದ್ದಾರೆ. ಸರ್ವಕರ್ಮಗಳಲ್ಲಿ ತತ್ಪ್ರಿಯರು, ತಾವು ಮಾಡುವ ಎಲ್ಲ ಕರ್ಮಗಳಲ್ಲೂ ಕೂಡ ಅತ್ಯಂತ ಪ್ರಿಯರಾದವರು. ನಾವು ನೋಡಿದ್ದೀವಿ ನೋಡಿ, ಪಾಂಡವ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪರಮಾತ್ಮ ಹೇಳಿಕೊಂಡಿದ್ದ. ಯಾಕೆ? ಭೀಮಸೇನ ದೇವರು ಅಲ್ಲಿ ಇದ್ದರು. ಅದರಿಂದ ವಾಯುದೇವರ ಅವತಾರ. ಅದರಿಂದ ವಾಯುದೇವರು ಬ್ರಹ್ಮದೇವರು ಅಂದರೆ ದೇವರಿಗೆ ಅತ್ಯಂತ ಇಷ್ಟವಾದವರು, ಸಚಿವರು, ಅವರು ತುಂಬ ಪ್ರಿಯರು ಅಂತ. ಅಹಂಕೃತಿತ್ರಯ ಕರೆಸುವ ಉರಗಭೂಷಣ ಹಾಗೆ ಅಂತ. ಅಹಂಕೃತಿ ತ್ರಯ, 3 ವಿಧವಾದ ಅಹಂಕಾರ ತತ್ವ ಇದೆ. ಯಾವುದು? ವೈಕಾರಿಕ ಅಹಂಕಾರ ತತ್ವ, ತೈಜಸ ಅಹಂಕಾರ ತತ್ವ, ತಾಮಸ ಅಹಂಕಾರ ತತ್ವ ಅಂತ. ಈ 3 ವಿಧ ತತ್ವಗಳಿಗೆ ಅಭಿಮಾನಿಗಳು. ಅಹಂಕೃತಿತ್ರಯ ಕರೆಸುವ ಉರಗಭೂಷಣ. ಉರಗಭೂಷಣ, ಉರಗ ಅಂದರೆ ಸರ್ಪ. ಸರ್ಪವನ್ನು ಆಭರಣವಾಗಿ ಧರಿಸಿದವರು ಯಾರು? ರುದ್ರದೇವರು. ಈ ರುದ್ರದೇವರು ಅನಂತರ ಸ್ಥಾನ, ಬ್ರಹ್ಮರುದ್ರಾದಿಗಳಿಗಿಂತ ಅನಂತರ ಸ್ಥಾನ. ಅವರು ವೈಕಾರಿಕ ತೈಜಸ ಅಹಂಕಾರ ತತ್ವಗಳಿಗೆ, ವೈಕಾರಿಕ ತೈಜಸ ತಾಮಸ ಅಂತ 3 ವಿಧ ಅಹಂಕಾರ ತತ್ವಗಳಿಗೆ ಅಭಿಮಾನಿಗಳಾಗಿ ಇದ್ದಾರೆ ಅಂತ. ಮತ್ತು ಅಮರೇಂದ್ರ, ದೇವತೆಗಳ ಒಡೆಯ, ಎಲ್ಲ ದೇವತೆಗಳಿಗೂ ಒಡೆಯನಾದವ. ಅಂದರೆ ಸೂರ್ಯ ಚಂದ್ರಾದಿ ದೇವತೆಗಳಿಗೆ ಒಡೆಯನಾದವ ಅಂತ ಅರ್ಥ. ಯಾರು? ಇಂದ್ರ. ಮತ್ತು ಅರ್ಕ ಅಂದರೆ ಸೂರ್ಯ, ಮುಖರು, ಇವರೇ ಮೊದಲಾದ ದೇವತೆಗಳು ಇಂದ್ರಿಯಪರೆನಿಸುವರು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೆಸರು. ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ಯಾರಿಗೆ ಎಷ್ಟು ಸ್ವಾತಂತ್ರ್ಯ ದೇವರು ಕೊಡ್ತಾನೆ ಹಾಗೆಂದರೆ, ಶರೀರದಲ್ಲಿ ಇಂದ್ರಿಯಗಳು ತಾನೇ ಆ್ಯಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ನಮ್ಮ ಶರೀರದಲ್ಲಿ ಕೆಲಸ ಮಾಡುವುದು ಯಾವುದು? ಇಂದ್ರಿಯಗಳು. 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು 1 ಮನಸ್ಸು, ಹಾಗೆ ಅಂತ 11 ಇಂದ್ರಿಯಗಳು. ಆ ಇಂದ್ರಿಯಗಳ ಮುಖಾಂತರನೇ ಕೆಲಸಗಳು ಆಗೋದು. ಆ 11 ಇಂದ್ರಿಯಗಳಿಗೂ ಕೂಡ ಯಾರಿದ್ದಾರೆ? ಲಕ್ಷ್ಮೀ ಮೊದಲಾದ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಅದನ್ನೇ ಇಲ್ಲಿ ಹೇಳಿದ್ದು. ಲಕ್ಷ್ಮಿ, ಬ್ರಹ್ಮವಾಯು, ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ಗರುಡ, ಶೇಷ, ರುದ್ರ ಮತ್ತು ಇಂದ್ರ, ದೇವೇಂದ್ರ, ಮನಸ್ಸಿಗೆ ಅಭಿಮಾನಿಯಾಗಿ ಇಂದ್ರ, ಮತ್ತು ಕೈಗೂ ಅಭಿಮಾನಿಯಾಗಿ ಇದ್ದಾರೆ. ಮತ್ತು ಕಾಲಿಗೆ ಜಯಂತ, ಈ ರೀತಿಯಾಗಿ ಸೂರ್ಯ, ಕಣ್ಣಿನಲ್ಲಿ ಸೂರ್ಯ, ಈ ರೀತಿಯಾಗಿ ಒಂದೊಂದಲ್ಲೂ ಕೂಡ ದೇವತೆಗಳು ಇದ್ದಾರೆ. ನಮಗೆ ವಾಸ್ತವಿಕವಾಗಿ ಕಾಣೋದು ಜಡ. ನಮ್ಮ ಡಾಕ್ಟರ್ಸಿಗೆ ನಮಗೆ ಕಾಣೋದು ಈ ಬಾಡಿ, ಇಂದ್ರಿಯಗಳು ಎಲ್ಲವೂ ಕೂಡ ಜಡ. ಹೌದು, ಜಡ ಸತ್ಯ. ಆದರೆ ಆ ಒಂದೊಂದು ಜಡ ಪದಾರ್ಥಕ್ಕೂ ಯಾರಿದ್ದಾರೆ? ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆಗಳು ಅಂದರೆ, ಅಭಿಮಾನ ಅಂದರೆ ಏನು? ದೇವರು ನನಗೆ ಇದನ್ನು ಕೊಟ್ಟು ನಿಯಮನ ಮಾಡು ಅಂತ ಹೇಳಿದ್ದಾನೆ ಅಂತ ಯಾರಿಗೆ ಜ್ಞಾನ ಇರುತ್ತದೋ ಅವರು ಅಭಿಮಾನಿ ದೇವತೆಗಳು ಅಂತ ಹೆಸರು. ಉದಾಹರಣೆಗೆ ಕಣ್ಣಿನ ಅಭಿಮಾನಿ ಸೂರ್ಯ, ಕಿವಿಗೆ ಅಭಿಮಾನಿ ಚಂದ್ರ ಅಂತ ಹೇಳ್ತೀವಿ. ಅಂದರೆ ಏನರ್ಥ? ಅಭಿಮಾನಿಗಳು ಅಂದರೆ ಏನರ್ಥ? ಪರಮಾತ್ಮನಿಂದ ಆಜ್ಞಾಪಿಸಲ್ಪಟ್ಟವರಾಗಿ ಇದು ನನ್ನ ಪದಾರ್ಥ ಅಂತ ಒಂದು ಅಭಿಮಾನ ಅವರಿಗೆ ಇದೆ. ಇದು ನನ್ನ ಪದಾರ್ಥ, ನನ್ನ ಪೋರ್ಟ್ಫೋಲಿಯೋ. ಈಗ ಫಾರ್ಮ್ ಮಾಡುವಾಗ, ಮಿನಿಸ್ಟ್ರಿ ಫಾರ್ಮ್ ಮಾಡುವಾಗ ಸ್ಟೇಟಲ್ಲಿ ಇರ್ಬೋದು, ಸೆಂಟ್ರಲಲ್ಲಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ಲ ಮಾಡ್ತಾರೆ ನೋಡಿ, ಪೋರ್ಟ್ಫೋಲಿಯೋ ಅಲರ್ಟ್ ಮಾಡ್ತಾರೆ ನೋಡಿ, ಇದು ನನಗೆ ಕೊಟ್ಟದ್ದು ಅಂತ. ಒಂದೊಂದು ಡಿಪಾರ್ಟ್ಮೆಂಟ್ಸನ್ನು ಕೊಡ್ತಾರೆ, ಫೈನಾನ್ಸು ಹಾಗೆ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಸನ್ನು ಕೊಡ್ತಾರಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ ಒಬ್ಬೊಬ್ಬರಿಗೂ ಕೂಡ ಕಣ್ಣನ್ನು ನೀನು ನೋಡ್ಕೋ, ಕಿವಿಯನ್ನು ನೀನು ನೋಡ್ಕೋ, ನೀನೇ ಇದಕ್ಕೆ ಅಭಿಮಾನಿ ಹಾಗೆ ಅಂತ ಒಂದು ಪೋರ್ಟ್ಫೋಲಿಯೋ ಅಲಾಟ್ ಮಾಡ್ತಾನೆ. ಯಾರಿಗೆ ಅಲಾಟ್ ಮಾಡಿದ್ದಾನೋ ಅವರು ತತ್ವಾಭಿಮಾನಿ ದೇವತೆಗಳು ಅಂತ ಹೆಸರು ಅವರಿಗೆ. ಇದನ್ನು ಯಾಕೆ ಹೇಳ್ತಾರೆ ಹಾಗೆಂದರೆ, ಈ ಕೆಲಸ ಇಂದ್ರಿಯಗಳ ದ್ವಾರಾನೇ ಕೆಲಸ ನಡೆಯೋದು ಈ ಶರೀರದಲ್ಲಿ. ಯಾರಿಗೆ ಎಷ್ಟು ಸ್ವಾತಂತ್ರ್ಯವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅದು ಮುಖ್ಯ. ಅದನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.